ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಬೇಕು. ಇದು ನನ್ನ ಬುಧವಾರದ ನೈಟ್, ಅಂದರೆ ಸಂಜೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿ. ಗುರುವಾರ ಮಾರ್ನಿಂಗಿಂದನೇ 5:30ಇಂದನೇ ನನ್ನ ರೂಟೀನ್ ಸ್ಟಾರ್ಟ್ ಆಗಿದೆ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನನಗೂ. ಮಾರ್ನಿಂಗ್ ಬೇಗ ಪೂಜೆ ಮಾಡಬೇಕಾಗಿರೋದ್ರಿಂದ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ನೀವು ನೈಟೇ ಕ್ಲೀನ್ ಮಾಡಿ ಇಟ್ಕೊತೀವಿ ಅಂದರೆ ಈ ರೀತಿ ಕ್ಲೀನ್ ಮಾಡಿ ಇಟ್ಬಿಡಿ ಅಷ್ಟೇ. ಅಥವಾ ನೀವು ಜೋಡಿಸಿ ನಾನು ಕುಂಕುಮ ಎಲ್ಲ ಇಟ್ಕೊತೀನಿ ವಿಗ್ರಹನೆಲ್ಲ ಅಂತಂದರೆ ಯಾವಾಗಲೂ 2 ದೀಪನ ಹಚ್ಚಿಡಿ ದೇವ್ರ ಮುಂದೆ, ಹಾಗೆ ಬಿಡೋಕ್ಕೆ ಹೋಗಬೇಡಿ. ನೀವು ಹಿಂಗೆ ಇಟ್ಕೊತೀವಿ ಅಂದರೆ ಇದೇ ರೀತಿ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಈ ರೀತಿ ಇಟ್ಬಿಡಿ ದೇವ್ರ ಮನೆಯಲ್ಲಿ. ನಾನೀಗ ಕಳಶದ ಬಗ್ಗೆಯೂ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಕಳಶನ ಹೇಗೆ ಕೂರಿಸ್ಬೇಕು ಮತ್ತು ಅದರ ನಿಯಮಗಳೇನು ಅದನ್ನು ಸಹ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ಏನೇನು ಬೇಕು ಅಂತ ಪೂಜೆ ಸಾಮಾನೆಲ್ಲ. ನೋಡಿ, ಇಲ್ಲಿ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಲ್ವ, ಕೆಲವರು ಮನೆ ಕಳಶ ಅಂತ ಕೂರಿಸ್ತಾರೆ, ಮನೆ ದೇವ್ರ ಕಳಶ ಅಂತ ಕೂರಿಸ್ತಾರೆ, ಕೆಲವರು ಲಕ್ಷ್ಮೀ ಕಳಶ ಅಂತ ಕೂರಿಸ್ತಾರೆ ದೇವ್ರ ಮನೆಯಲ್ಲಿ. ನಾನಿಲ್ಲಿ ಮನೆ ದೇವ್ರ ಕಳಶ ಕೂರಿಸೋದ್ರಿಂದ ಜಾಸ್ತಿ ನಿಯಮಗಳು ಪಾಲಿಸೋ ಹಾಗಿಲ್ಲ. ಅಂದರೆ ಲಕ್ಷ್ಮೀ ಕಳಶ ಕೂರಿಸಿದ್ರೆ ಮಡಿಯಾಗಿರಬೇಕು, ತುಂಬ ಕಟ್ಟುನಿಟ್ಟಾಗಿರಬೇಕಾಗುತ್ತೆ. ಇದು ಮನೆ ದೇವ್ರ ಕಳಶ ಆಗಿರೋದ್ರಿಂದ ಕೆಲವೊಂದು ನಿಯಮಗಳನ್ನು ಇದರಲ್ಲೂ ಪಾಲಿಸಬೇಕಾಗುತ್ತೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಎಲ್ಲ ವಿಗ್ರಹಗಳನ್ನು ನಾನು ಜೋಡಿಸ್ಕೊತಾ ಇದ್ದೀನಿ. ನೀವು ಯಾವುದೇ ಹಬ್ಬನೇ ಆಗಲಿ, ಯಾವುದೇ ಪೂಜೆನೇ ಆಗಲಿ ಫ್ರೆಂಡ್ಸ್, ಒಳ್ಳೆ ಮನಸ್ಸಿಂದ ಮಾಡಿದ್ರೆ ದೇವ್ರು ನಮಗೆ ಒಲಿತಾನೆ. ನಾವು ಮನಸ್ಸಲ್ಲಿ ಒಂದು ಇಟ್ಕೊಂಡು ಆಡಂಬರ ತೋರಿಸ್ಕೊಂಡು ನಮ್ಮ ಹತ್ರನೇ ಇರೋದು, ನಾವೇ ಮಾಡೋರು, ಬೇರೆ ಯಾರೂ ಈ ರೀತಿ ಇಲ್ಲ, ನಮ್ಮ ಹತ್ರನೇ ದುಡ್ಡಿರೋದು ಅಂತ ಮಾಡಿದ್ರೆ ದೇವ್ರು ನಿಜವಾಗ್ಲೂ ನಮಗೆ ಒಲಿಯಲ್ಲ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಇಟ್ಟಿರ್ಬೋದು ದೇವರು, ಮುಂದೆ ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ. ಸೊ ನಾನು ಇಲ್ಲಿ ನೋಡಿ ಕಾಯಿಯೆಲ್ಲ ಅರಿಶಿನ ಹಾಕಿ ಇಟ್ಕೊತಾ ಇದ್ದೀನಿ. ಮತ್ತು ನೀವು ಕಳಶ ಕೂರಿಸೋಬೇಕಾದ್ರೆ ಅದ್ರ ಕೆಳಗಡೆ ಒಂದು ತಟ್ಟೆ ಇಟ್ಟು ಅದರಲ್ಲಿ 3 ಇಡಿ ಅಥವಾ 5 ಇಡಿ ಅಕ್ಕಿಯನ್ನು ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಉಂಗುರದ ಬೆರಳಿಂದ ಓಂ ಅಂತ ಬರೆದು ಅರಿಶಿನ ಕುಂಕುಮನ ಅದ್ರ ಮೇಲೆ ಇಟ್ಟು ನಂತರ ನೀವು ಕಳಶ ಇಡಬೇಕಾಗುತ್ತೆ. ಕಳಶನೂ ಅಷ್ಟೇ ನೀವು ಹಿತ್ತಾಳೆ ಅಥವಾ ತಾಮ್ರದ ಬಳಸಿ, ಅಥವಾ ನಿಮಗೆ ಶಕ್ತಿ ಅನುಸಾರ ಇದ್ದರೆ ಬೆಳ್ಳಿದು ಸಹ ಬಳಸ್ಬೋದು. ನಾನಿಲ್ಲಿ ಹಿತ್ತಾಳೆ ಚೊಂಬನ ಬಳಸ್ತಾ ಇರೋದು. ಹಾಗೆ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದು ಕಾಯಿನನ್ನು ಹಾಕೋಬೇಕಾಗತ್ತೆ. ಬೆಳ್ಳಿ ಕಾಯಿನ್ ಆದರೂ ಸರಿ ಅಥವಾ ಮಾಮೂಲಿ ಕಾಯಿನ್ ಆದರೂ ಸರಿ, ಒಂದು ಕಾಯಿನನ್ನು ಅದರೊಳಗೆ ಹಾಕಬೇಕಾಗುತ್ತೆ. ಹಾಗೆ ಒಂದು ಹೂವಿನ ದಳವನ್ನು ಸಹ ಹಾಕಬೇಕಾಗುತ್ತೆ ಕಳಶ ಕೂರಿಸಿದ ಮೇಲೆ ನೀರೊಳಗೆ. ಹಾಗೆ ನೀರು ನೀವು ತುಂಬಿಸ್ಕೋಬೇಕಾದ್ರೆ ಚೊಂಬಿಗೆ ಅರ್ಧಂಬರ್ಧ ತುಂಬಿಸ್ಬಾರ್ದು, ಯಾವಾಗಲೂ ತುಂಬ ಇರಬೇಕು. ನಾವು ಕಳಶ ಕೂರಿಸಾದ್ಮೇಲೆ ಕಾಯಿ ಇರುತ್ತಲ್ವ, ಕಳಶ ಕೂರಿಸ್ತೀವಲ್ಲ, ಕಾಯಿ ಅದು ಆ ನೀರಿಗೆ ತಾಗಬೇಕು, ಹಾಗಿರಬೇಕು ಕಳಶ. ಕಳಶ ಅಂದ್ರೇ ಲಕ್ಷ್ಮೀ ಸ್ವರೂಪ ಅಲ್ವಾ. ಸೊ ಅದರಿಂದ ಆದಷ್ಟು ನಿಯಮಗಳನ್ನು ಪಾಲಿಸಿ ನೀವು ಕಳಶನ ಕೂರಿಸಿ. ಇವಾಗೆಲ್ಲ ನಾನು ಕುಂಕುಮ ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಅಷ್ಟೊಂದೇನಿಲ್ಲ ಜಾಸ್ತಿ, ಸ್ವಲ್ಪ ಬೇಗನೆ ಆಗುತ್ತೆ. ನಾನಿಲ್ಲಿ 5:30ಗೆ ಎದ್ದಿರೋದ್ರಿಂದ ಬೇಗ ಮಾಡ್ತಾಯಿದ್ದೀನಿ. ನೋಡಿ, ₹1 ಕಾಯಿನ್ನ ಈಗ ಹಾಕಿದೆ ಅಲ್ಲಿಗೆ ಕಳಶದೊಳಗೆ. ಹಾಗೆ ನೀವು ಆಯ್ಕೆ ಮಾಡ್ಕೊಳ್ಳೋಂಥ ವೀಳ್ಯದೆಲೆನೂ ಸಹ ತುಂಬ ಚೆನ್ನಾಗಿರಬೇಕು. ಯಾವುದೇ ರೀತಿಯ ತೂತಿರಬಾರ್ದು, ತುಂಬ ಎಳೆದು ಆಗಬಾರ್ದು, ತುಂಬ ಬಲ್ತಿರೋದು ಆಗಬಾರ್ದು. ನೋಡಿ, ಈ ರೀತಿ ಇರಬೇಕು. 5 ಎಲೆನ ತೊಗೊಂಡಿದ್ದೀನಿ. 5 ಎಲೆಯನ್ನು ಕಳಶಕ್ಕೆ ಹಾಕ್ತಾಯಿದ್ದೀನಿ. ನೀವು ಮಾವಿನ ಎಲೆಯನ್ನು ಸಹ ಹಾಕ್ಬೋದು, ಅದು ಕೂಡ ಶ್ರೇಷ್ಠ. ನಾನಿಲ್ಲಿ ವೀಳ್ಯದೆಲೆನ ಬಳಸ್ತಾ ಇದ್ದೀನಿ. ನೋಡಿ, ಕಾಯಿ ಮುಖನ ನೋಡಿ, ಆಮೇಲೆ ಕಾಯಲ್ಲಿ ಕಣ್ಣು ಕಾಣಿಸ್ಬಾರ್ದು, ಆ ರೀತಿ ಕಾಯನ್ನು ಆದಷ್ಟು ತೊಗೊಳ್ಳಿ ನೀವು. ಹಾಗೆ ನೀವು ಹೊರ್ಗಡೆಯಿಂದ ಹೂವು ತರ್ತೀವಿ ಅಂತಂದರೆ ಆದಷ್ಟು ನೀವು ಅದನ್ನು ಶುದ್ಧಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಪಂಚಪಾತ್ರೆಯ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನಂತರ ನೀವು ಹೂವನ್ನ ಮುಡಿಸಿ ದೇವರಿಗೆ, ಅದು ಶುದ್ಧಿ ಆಗುತ್ತೆ. ಯಾಕಂದರೆ ಯಾರ್ಯಾರ ಕೈಯಿಂದನೋ ಬಂದಿರುತ್ತೆ ಅಲ್ವಾ, ಹೂವು ಎಲ್ಲ ಯಾರು ಕಟ್ಟಿರ್ತಾರೆ ಅಂತ ಗೊತ್ತಿರಲ್ಲ. ಅದರಿಂದ ಆದಷ್ಟು ಆ ರೀತಿ ಮಾಡಿ. ಈಗ ನಾನು ಕಾಯಿದು ಫೇಸ್ನ ಹೇಗೆ ಇಡಬೇಕು ಅಂತ ಕೂರಿಸ್ತಾ ಇದ್ದೀನಿ. ಫೇಸ್ನ ನೋಡಿಕೊಂಡು ನೀವು ಯಾವ ಕಡೆ ಚೆನ್ನಾಗಿದೆ ಅದನ್ನು ನೋಡಿಕೊಂಡು ಕೂರಿಸಿ. ಒಂದೊಂದು ಕಾಯಿಗಳು ಶೇಪ್ ಚೆನ್ನಾಗಿರಲ್ಲ, ನೋಡ್ಬಿಟ್ಟು ತೊಗೊಳ್ಳಿ ನೀವು ಕಳಶ ಕೂರಿಸ್ಬೇಕಾದ್ರೆ. ನೋಡಿ, ನಾನಿಲ್ಲಿ ಮಧ್ಯಕ್ಕೆ ಆದಷ್ಟು ಮಧ್ಯಕ್ಕೆ ಕೂರಿಸ್ಬೇಕಾಗುತ್ತೆ ಕಳಶನ. ಈಗೆಲ್ಲ ಹೂವು ಮುಡಿಸ್ಕೊತಾ ಇದ್ದೀನಿ. ಇದು ನಮ್ಮ ಮನೆ ದೇವ್ರ ಪದ್ಧತಿ ಆಗಿರೋದ್ರಿಂದ, ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಪದ್ಧತಿಯಿಂದನೇ ಮಾಡಬೇಕಾಗುತ್ತೆ. ನಾವು ಹೊರ್ಗಡೆಯಿಂದ ಹೊಸ ನೀರನ್ನು ತಂದು ಅದಕ್ಕೆ ಪೂಜೆ ಮಾಡಬೇಕಾಗುತ್ತೆ. ಗಂಗೆ ಪೂಜೆಯನ್ನು ಮಾಡಿ ನಾವು ಪಾನಕ, ನೀರು ಮಜ್ಜಿಗೆ ಮತ್ತು ಪೊಂಗಲ್ಲು, ಹೆಸರುಬೇಳೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಡಬೇಕಾಗತ್ತೆ. ಸೊ ಈಗ ಅಲ್ಲಿ ನಾನು ಹೊಸ ನೀರು ತಂದಿದ್ದೀನಿ, ಅದಕ್ಕೆ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಸಹ ಹಾಗೆ ದೇವ್ರ ಮನೆಯಲ್ಲಿ ಯಾವಾಗಲೂ ಸಹ ಒಂದು ಚೊಂಬಲ್ಲಿ ನೀರಿಡಬೇಕು. ಯಾಕಂದರೆ ದೇವ್ರನ್ನ ಉಪವಾಸ ಇಟ್ಟಂಗೆ ಆಗುತ್ತಂತೆ ನೀವು ನೀರು ಇಡಲಿಲ್ಲ ಅಂದರೆ. ಸೊ ನಮ್ಮ ಮನೇಲಿ ಯಾವಾಗಲೂ 2 ಬಿಂದಿಗೆಯಲ್ಲಿ ನೀರು ಇಟ್ಟಿರ್ತೀವಿ ನಾವು. ಅದು ನಮಗೆ ಒಂದು ಪದ್ಧತಿನೂ ಸಹ, ಹಾಗೆ ಇಡಬೇಕು ಅಂತ ಮೊದಲಿಂದನೂ ಬಂದಿದೆ. ಸೊ ನಿಮ್ಮ ಮನೇಲೆಲ್ಲ ಹೇಗೆ ಅಂತ ಕಮೆಂಟ್ ಮಾಡಿ.
ಕಳಶನ ಕೂರಿಸಿದ್ಮೇಲೆ ನಾವು ತುಂಬ ನಿಯಮವಾಗಿರಬೇಕಾಗುತ್ತೆ, ಮಡಿಯಿಂದ ಇರಬೇಕಾಗುತ್ತೆ. ಎಲ್ಲೆಲ್ಲೋ ಹೋಗಿ ಬಂದು ದೇವ್ರ ಮನೆಗೆ ನಾವು ಯಾವಾಗಲೂ ಹೋಗಬಾರ್ದು ಒಳಗಡೆಗೆ. ದೇವ್ರ ಮನೆ ಅಂದರೆ ಅದು ಒಂದು ದೈವ ಇರೋ ಜಾಗ ಅಲ್ವಾ. ಸೊ ಅದರಿಂದ ಆದಷ್ಟು ನಿಯಮವಾಗಿರಬೇಕಾಗುತ್ತೆ. ನೋಡಿ, ಹೂವು ಎಲ್ಲ ಮುಡಿಸ್ಕೊಳ್ತಾ ಇದ್ದೀನಿ ಈಗ. ಆದಷ್ಟು ನಾವು ಪೂಜೆ ಮಾಡುವಾಗ ಎಷ್ಟು ಹೂವು ಹಾಕ್ತೀವಿ, ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ. ನಾವು ಎಷ್ಟು ಭಕ್ತಿಯಿಂದ ಮಾಡ್ತಿದ್ದೀವಿ, ಮನಸ್ಸಿಂದ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಕೆಲವರು ಅಂದ್ಕೊಬಿಟ್ಟಿರ್ತಾರೆ ನಾವು ತೋರಿಸಿದ್ರೇ ನಾವು ಮಾಡ್ತಾ ಇರೋದು ಪೂಜೆನ, ಒಂಥರ ಗ್ರ್ಯಾಂಡಾಗಿ ಮಾಡ್ದಂಗೆ ಆಗೋದು ಪೂಜೆನ ಅಂತ ಅಂದ್ಕೊಂಡಿರ್ತಾರೆ. ಹಾಗಲ್ಲ, ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ. ಒಂದು ಹೂವನ್ನ ನಾವು ಭಕ್ತಿಯಿಂದ ಹಾಕಿದ್ರೂ ಸಹ ಅದು ದೇವರಿಗೆ ಅರ್ಪಣೆ ಆಗೋ ರೀತಿ ಇರಬೇಕು. ಕೆಲವ್ರು ಇರ್ತಾರೆ ಮನಸ್ಸೊಳಗೆ ಒಂದಿರುತ್ತೆ, ಹೊರ್ಗಡೆನೇ ಒಂದು ರೀತಿ ಇರ್ತಾರೆ. ಬಟ್ ಆದ್ರೂ ನಾವೇ ಒಳ್ಳೆಯವರು ಅನ್ನೋ ರೀತಿ ತೋರಿಸ್ಕೊತಾರೆ. ಹಾಗೆ ಮಾಡಿದ ಸಹಾಯನೂ ಸಹ ಯಾರೂ ನೆನ್ಪಿಟ್ಕೊಳ್ಳಲ್ಲ. ನಾವು ಎಷ್ಟೇ ಸಹಾಯ ಮಾಡಿದರೂ ನಮ್ಮಿಂದ ಏನು ಅಂತ ತಿಳ್ಕೊಂಡಿರ್ತಾರೆ. ನಾನಿಲ್ಲಿ ಬತ್ತಿಯನ್ನು ಹೊಸಿತಾ ಇರೋದು ತೋರಿಸ್ತಾ ಇದ್ದೀನಿ. ಬತ್ತಿ ನೀವು ಯಾವಾಗಲೂ ಸಿಂಗಲ್ ಬತ್ತಿಯನ್ನು ಹಾಕೋಕೆ ಹೋಗ್ಬಾರ್ದು ದೀಪಕ್ಕೆ. 2 ಬತ್ತಿಯನ್ನು ಸೇರಿಸಿ ನಾವು ಹೊಸೆದು ಆಮೇಲೆ ದೀಪಕ್ಕೆ ಹಾಕಬೇಕಾಗುತ್ತೆ. ಒಂದನ್ನು ಯಾವತ್ತೂ ಹಾಕೋಕ್ಕೆ ಹೋಗ್ಬೇಡಿ, ಅದು ತಪ್ಪು. ಸೊ ಅದರಿಂದ ನೀವು ಚಿಕ್ಕ ದೀಪ ಆದರೆ ದೊಡ್ಡ ದೀಪ ಆದರೂ ಅಷ್ಟೇ, ನೀವು 5 ಮುಖದ್ದು ದೀಪ ಹಚ್ತೀವಿ ಅಂದರೂ ಅಷ್ಟೇ 2 ಬತ್ತಿನ ಹೊಸದು ನೀವು ದೀಪದ ಬತ್ತಿಯನ್ನು ಹಾಕಿ. ಅದು ಕೂಡ ದೇವ್ರ ಮನೆಯಲ್ಲಿ ಒಂದು ನಿಯಮ ಅಂತಲೇ ಹೇಳ್ಬೋದು. ನಾನು ಮೊದಲು ಈ ರೀತಿ ತಪ್ಪನ್ನು ಮಾಡ್ತಾಯಿದ್ದೆ, ಬಟ್ ಈಗ ಗೊತ್ತಾದ ಮೇಲೆ ಆ ರೀತಿ ತಪ್ಪು ಮಾಡೋಕ್ಕೆ ಹೋಗಲ್ಲ. ಮತ್ತು ಆದಷ್ಟು ನಾನು ದಿನ ಪೂಜೆ ಮಾಡೋದ್ರಿಂದ ದಿನಾನೂ ಸಹ ದೇವರಿಗೆ ನೈವೇದ್ಯ ಇಡಬೇಕಾಗುತ್ತೆ. ನಾವು ದಿನ ತಿಂಡಿ ತಿಂತೀವಿ, ಊಟ ಮಾಡ್ತೀವಲ್ವ, ಹಾಗೆ ದೇವ್ರಿಗೂ ಸಹ ನೈವೇದ್ಯ ಇಟ್ಟೇ ಪೂಜೆ ಮಾಡಬೇಕು. ನೀವು ಪೂಜೆ ಮಾಡಬೇಕಾದ್ರೆ ಯಾವ ಹಣ್ಣಾದರೂ ಸರಿ, ನೀವು ತಿನ್ನೋ ಹಣ್ಣು ಯಾವುದಾದ್ರೂ ಸರಿ ಇಡಬೇಕಾಗುತ್ತೆ. ಆದರೆ ಮುಖ್ಯವಾಗಿ ಬಾಳೆಹಣ್ಣು ಮತ್ತು ಕಾಯಿನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದರಿಂದ ಬಾಳೆಹಣ್ಣು ಕಾಯಿ ಇಡುವಾಗ ನೀವು 2 ಎಲೆ ಮತ್ತು ಒಂದು ಅಡಿಕೆ, ಒಂದು ಕಾಯಿನನ್ನು ಇಟ್ಟು ತಾಂಬೂಲದ ರೀತಿ, ಆಮೇಲೆ ಅದ್ರ ಮೇಲೆ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯಕ್ಕೆ ಇಡಿ ಆದಷ್ಟು. ನೋಡಿ, ಇವಾಗ ದೀಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು, ನೀವು ದೀಪನ ಹೀಗೆ ಎಣ್ಣೆ ಎಲ್ಲ ಹಾಕಿಬಿಟ್ಟು, ಯಾವಾಗಲೂ ತುಂಬ ಎಣ್ಣೆ ಹಾಕಿ ಅರ್ಧಂಬರ್ಧ ಹಾಕೋಕ್ಕೆ ಹೋಗ್ಬೇಡಿ. ದೀಪಕ್ಕೆ ಎಣ್ಣೆನ ತುಂಬ ಹಾಕಿ ನಂತರ ನೀವು ದೀಪ ಹಚ್ಚಬೇಕಾಗುತ್ತೆ. ಇಲ್ಲಿ ನಾನು ಕಾಣಿಕೆ ಕಟ್ಟೋದಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆಲ್ಲ ನೀಟಾಗಿ ಪಂಚಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅರಿಶಿನ ಎಲ್ಲ ಹಾಕ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ಹಾಕಿ ನೋಡಿ, ಒಂದು ಹೂವು ಹಾಕಿ, ₹1 ಕಾಯಿನ್ ಹಾಕಿ, ಮತ್ತು ಒಂದು ತುಳಸಿ ದಳವನ್ನು ಹಾಕಿದ್ದೀನಿ. ಅದಕ್ಕೆ ಹಾಕಿ ₹5.25 ಹಾಕಿದ್ದೀನಿ. ಅದು 5 ಕಾಲು ಹಾಕಬೇಕು. ಅದೀಗ 5 ಕಾಲು ರೂಪಾಯಿ ಎಲ್ಲೂ ಸಿಗಲ್ಲ ಅಂತ ₹6 ಹಾಕಿ ನಾನು ಇಟ್ಟಿದ್ದೀನಿ. ಅಥವಾ ನೀವು ₹1 ಕಾಲು ರೂಪಾಯಿ ಆ ರೀತಿನಾದರೂ ಹಾಕ್ಬೋದು. ಈಗ ಕಾಯಿನ್ ಸಿಗಲ್ಲ ಅಂತ ₹6 ಹಾಕ್ಬೋದು, ಪರವಾಗಿಲ್ಲ. ಆ ರೀತಿ ಹಾಕಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಇಟ್ಕೊಂಡೆ. ಇದನ್ನು ನಾವು ಪೂಜೆ ಎಲ್ಲ, ಮನೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ, ಅಥವಾ ನಾವೇನಾದರೂ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸು ಅಂತ ದೇವರಿಗೆ ಕಾಣಿಕೆ ಕಟ್ಟೋದು ಇದರದ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಕೆಲವರು ಏನಾದರೂ ಮನೇಲಿ ಕೆಟ್ಟದಾಗ್ತಾ ಇದೆ ಅಂದರೆ ಕಾಣಿಕೆ ಕಟ್ತಾರೆ, ನಮ್ಮ ತಪ್ಪಾಗಿದ್ದರೆ ಏನಾದರೂ ಕ್ಷಮಿಸಪ್ಪ ಅಂತ. ಅದೇ ರೀತಿ ಇದು ನಾವು ಮನೆ ದೇವ್ರ ಪೂಜೆ ಮಾಡುವಾಗಲೂ ಸಹ ಇದೇ ರೀತಿ ಏನಾದರೂ ತಪ್ಪಾಗಿದ್ದರೆ ದೇವರಲ್ಲಿ ಕ್ಷಮೆ ಕೇಳಿಕೊಂಡು ಈ ರೀತಿ ಕಾಣಿಕೆಯನ್ನು ಕಟ್ತೀವಿ. ಈ ಥರ ಕಾಣಿಕೆ ಕೊಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಏನಾದರೂ ತಪ್ಪಿದರೆ ದೇವರು ಅದನ್ನ ಕ್ಷಮಿಸ್ತಾನೆ. ಹಾಗೆ ಸ್ವಲ್ಪ ಕಷ್ಟಗಳು ಸಹ ಕಮ್ಮಿ ಆಗುತ್ತೆ. ಹಾಗೆ ಇಲ್ಲಿ ನಾನು ದೀಪ ಹಚ್ಚಿದ ಮೇಲೆ ನೀವು ಆದಷ್ಟು ದೀಪನ ಗಂಧದ ಕಡ್ಡಿಯಿಂದ ಹಚ್ಚೋಕ್ಕೆ ರೂಢಿ ಮಾಡ್ಕೊಳ್ಳಿ. ಯಾಕಂದರೆ ಹಾಗೆ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಬಾರ್ದು. ಸೊ ಹಾಗೆ ಸಹ ನೀವು ಯಾವುದೇ ಚಾಕು, ಬ್ಲೇಡು ಆ ಥರದ್ದೆಲ್ಲ ದೇವ್ರ ಮನೇಲಿ ಇಡೋಕ್ಕೆ ಹೋಗಬೇಡಿ. ಆದಷ್ಟು ಹೂವನ್ನು ನೀವು, ನಾನು ಇಲ್ಲಿ ಶಾರ್ಪ್ ಇತ್ತು ನಮ್ಮದು ದೇವ್ರ ಮನೆಯಲ್ಲಿ, ಆ ಶಾರ್ಪ್ ಎಡ್ಜಸ್ಸಲ್ಲಿ ನಾನು ಕಟ್ ಮಾಡಿಕೊಂಡೆ. ನೀವು ಅಷ್ಟೇ ದೇವ್ರ ಮನೇಲಿ ಇಡೋಕ್ಕೆ ಹೋಗಬೇಡಿ, ಕಟ್ ಮಾಡ್ಕೊಳ್ಳಿ, ಬಟ್ ದೇವ್ರ ಮನೇಲಿ ಇಡೋಕ್ಕೆ ಹೋಗಬೇಡಿ. ನೋಡಿ, ಈಗ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಈಗ ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿದೆ. ನಂತರ ಈಗ ನಾನು, ನೀವೇನು ಕಾಯಿ ಮತ್ತು ಹಣ್ಣನ್ನು ಇಟ್ಕೊಂಡಿರ್ತೀರ, ಬಾಳೆಹಣ್ಣನ್ನು, ಅದನ್ನು ಮುರಿದು ಕಾಯಿನ ಹೊಡ್ಕೊಬಂದು ಇಡ್ತಾಯಿದ್ದೀನಿ. ನೈವೇದ್ಯ ಮಾಡ್ತಾಯಿದ್ದೀನಿ ದೇವ್ರಿಗೆ. ಇದು ತುಂಬ ಮುಖ್ಯ. ಕೆಲವರು ಇದನ್ನು ಮಾಡೋದಿಲ್ಲ. ಸೊ ಅದರಿಂದ ತಿಳ್ಕೊಳ್ಳಿ. ಯಾವಾಗಲೂ ನೀವು ನೈವೇದ್ಯ ಮಾಡಬೇಕಾದ್ರೆ ಈ ರೀತಿ ಬಾಳೆಹಣ್ಣು ಹಿಂದೆಗಡೆ ತೊಟ್ಟನ್ನು ಮುರಿಬೇಕಾಗುತ್ತೆ. ಹಾಗೆ ವೀಳ್ಯದೆಲೆ ತೊಟ್ಟನ್ನು ಸಹ ಮುರಿಬೇಕಾಗುತ್ತೆ. ಆಗ ಅದು ದೇವರಿಗೆ ಅರ್ಪಣೆ ಆಗಿದೆ ಅಂತ ಅರ್ಥ. ನೀವು ಹಾಗೆ ಇಟ್ಟರೆ ದೇವರಿಗೆ ಅದು ನೈವೇದ್ಯ ಆಗೋದಿಲ್ಲ. ಸೊ ಅದರಿಂದ ಆದಷ್ಟು ಈ ರೀತಿ ಟ್ರೈ ಮಾಡಿ ದೇವ್ರ ಪೂಜೆ ಮಾಡಬೇಕಾದ್ರೆ. ಆದಷ್ಟು ದೇವ್ರ ಮನೆಯನ್ನು ತುಂಬ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಸಾಂಬ್ರಾಣಿ ಬತ್ತಿಯನ್ನು ಹಚ್ತಾ ಇದ್ದೀನಿ.
ಹಾಗೆ ನಾನಿಲ್ಲಿ ಪೂಜೆ ನಂತರ ಇಲ್ಲಿ ಕಾಣಿಕೆ ಏನು ಕಟ್ಟಿದೆ ಅದನ್ನು ತೊಗೋತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಪೂಜೆ ಆದಮೇಲೆ ನೀವು ನೈವೇದ್ಯ ಎಲ್ಲ ಮಾಡಾದಮೇಲೆ ನೋಡಿ ನಾವೇನು ನೀವು ಹೊಸ ನೀರು ತಂದು ಇಟ್ಟಿರ್ತೀವಿ ಆ ಪಿಂಗೆಗೆ ಇದನ್ನು ಕಟ್ಟಬೇಕಾಗತ್ತೆ. ಕಟ್ಟಿ ನಂತರ ನೋಡಿ ಇಲ್ಲಿ ಸಾಂಬ್ರಾಣಿ ಬತ್ತಿಯನ್ನು ಹಚ್ಚಿದ್ದೀನಿ. ನೀವು ಕೆಂಡಕ್ಕಾದರೂ ಹಾಕೋಬೋದು ಅಥವಾ ಅದರ ಆಗಲ್ಲ ಅಂದರೆ ನಿಮಗೆ ಈ ರೀತಿ ಸಾಂಬ್ರಾಣಿ ಕಪ್ಪು ಸಿಗುತ್ತೆ. ಸೊ ಅದಕ್ಕೆ ನೀವು ಬಿಳಿ ಸಾಸಿವೆಯನ್ನು ಹಾಕಿ ಸಾಂಬ್ರಾಣಿ ಹೊಗೆಯನ್ನು ಮನೆಯವರಿಗೆಲ್ಲ ಕೊಟ್ಟರೆ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ. ಹಾಗೆ ನಾನು ಒಲೆಗೂ ಸಹ ಅಂದರೆ ನಾವು ಅಡುಗೆ ಮಾಡೋ ಜಾಗದಲ್ಲಿ ಸ್ಟವ್ಗೂ ಸಹ ಪೂಜೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಿಳಿ ಸಾಸಿವೆಯನ್ನು ನೀವು ಸಾಂಬ್ರಾಣಿ ಬತ್ತಿಗೆ ಹಾಕೋದ್ರಿಂದ ತುಂಬ ಒಳ್ಳೆಯದು. ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಸಹ ನಿಮ್ಮ ಮನೆಗೆ ಬರೋದಿಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮ ಮನೇಲಿ ಶಾಂತಿ ಇಲ್ಲ, ಜಗಳ ಆಗ್ತಾಯಿದೆ ಪದೇ ಪದೇ ಅಂದರೂ ಕೂಡ ಅದೆಲ್ಲ ಕಮ್ಮಿ ಆಗುತ್ತೆ. ಆದಷ್ಟು ನೀವು ಈ ರೀತಿ ಬಿಳಿ ಸಾಸಿವೆಯನ್ನು ಯೂಸ್ ಮಾಡಿ ಸಾಂಬ್ರಾಣಿ ಬತ್ತಿ ಹೊಗೆಯನ್ನು ಕೊಡಿ ಮನೆಗೆಲ್ಲ, ತುಂಬ ಒಳ್ಳೆಯದು. ನೋಡಿ ಫೈನಲಾಗಿ ನನ್ನ ಪೂಜೆ ಮುಗಿಸಿದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ನಮ್ಮ ಶಕ್ತಿ ಅನುಸಾರ ನಾವು ಮಾಡಿದ್ದೀವಿ. ಇದು ದೇವ್ರಿಗೆ ಪ್ರತಿಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಯಾವಾಗಲೂ ಅಷ್ಟೇ, ನಾವು ಯಾವಾಗಲೂ ಆಡಂಬರವಾಗಿ ಮಾಡೋದನ್ನೇ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕಷ್ಟೇ. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಾವು ಎಷ್ಟೇ ಒಳ್ಳೆಯವರು ಅಂತ ಬಿಂಬಿಸ್ಕೊಂಡ್ರೂ ಸಹ ಮೇಲೆ ಒಬ್ಬ ನೋಡೋನು ಇದ್ದೇ ಇರ್ತಾನೆ. ಅವ್ನಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗುತ್ತೆ. ಯಾರೆಲ್ಲ ನಮ್ಮನ್ನು ಆಡ್ಕೊತಿದ್ದಾರೋ ಅಥವಾ ನಮಗೆ ಕೆಟ್ಟದ್ದು ಬಯಸಿದಾರೋ ಅವ್ರ ವಿರುದ್ಧವಾಗಿ ನಿಂತಿದ್ದಾರೋ ಅವ್ರಿಗೆಲ್ಲ ಒಂದಿನ ದೇವ್ರು ತೋರಿಸ್ತಾನೆ. ಯಾರೆಲ್ಲ ಸೈಲೆಂಟಾಗಿರ್ತೀವಿ ಅಂತ ನಮ್ಮ ಮೇಲೇ ಹಾಗೆ ಸಾಧಿಸ್ತಾರೆ. ಸೊ ಯಾವಾಗಲೂ ಕೊಚ್ಚೆಗೆ ನಾವು ಕಲ್ಲು ಹಾಕಕ್ಕೆ ಹೋಗಬಾರ್ದು. ಆ ಕೊಚ್ಚೆಯಲ್ಲೇ ಬೆಳೆಯುವಂತಹ ಕಮಲ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಅದು ದೇವ್ರಿಗೆ ಹೇಗೆ ಯಾವ ಸ್ಥಾನದಲ್ಲಿದೆ ಅಂತ. ಸೊ ಆ ರೀತಿ ಕಮಲ ಆಗಬೇಕಷ್ಟೇ. ನಾವೇನೇ ಒಳ್ಳೇದು ಮಾಡಿದ್ರೂ ಸಹ ಅದನ್ನು ನಮಗೋಸ್ಕರ ಮಾಡ್ಕೋಬೇಕು. ಹಾಗೆ ನಮ್ಮನ್ನು ನಾವು ನಂಬಬೇಕು. ಬೇರೆಯವ್ರನ್ನ ನಂಬಿ ಅವ್ರು ಉದ್ಧಾರ ಆಗಲಿ ಅಂತ ನಾವು ಮಾಡಿದ್ವಿ ನಾವೇ ಕೆಟ್ವಿ ಅಂತ ಅರ್ಥ. ಯಾವಾಗಲೂ ಸಹ ನಮ್ಮ ಒಳ್ಳೇದಕ್ಕೆ ನಾವು ಮಾಡ್ಕೋಬೇಕಾಗುತ್ತೆ. ಇದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ನನಗನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಅರ್ಥ ಆಗಬೇಕೋ ಅವ್ರಿಗೆ ಅರ್ಥ ಆಗುತ್ತೆ. ಯಾರೆಲ್ಲ ಕೆಟ್ಟದ್ದು ಬಯಸ್ತಿದ್ದಾರೋ ಯಾರೆಲ್ಲ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೋ ಅವ್ರಿಗೆ ಅರ್ಥ ಆಗೇ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದು ನಮ್ಮ ಮನೆ ದೇವ್ರ ಪೂಜೆ ಆಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಹೇಳಿರೋ ಮಾತುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಿಮಗೂ ಇದರ ಅನುಭವ ಆಗಿರುತ್ತೆ. ಯಾರೆಲ್ಲ ನಂಬಿ ಮೋಸ ಹೋಗಿದ್ದೀರೋ ಅವ್ರಿಗೆಲ್ಲ ಇದು ಚೆನ್ನಾಗಿ ಅನುಭವ ಆಗಿರುತ್ತೆ. ನಾವು ಸಹ ಅದೇ ರೀತಿ ಎಲ್ಲರನ್ನೂ ನಂಬಿ ಎಲ್ಲರೂ ನಮ್ಮವರು ಅಂತ ಮೋಸ ಹೋಗಿದ್ದೀವಿ. ಸೊ ಅದರಿಂದ ನೀವು ಸಹ ಯಾರ ಜೊತೆನೂ ಸಹ ಏನು ಹೇಳ್ಕೊಬೇಡಿ. ಆದಷ್ಟು ನಿಮ್ಮ ವಿಷಯಗಳು ನಿಮ್ಮಲ್ಲೇ ಇರೋದಕ್ಕೆ ಟ್ರೈ ಮಾಡಿ. ನಮ್ಮವರು ಅಂತ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಆದಷ್ಟು ನೀವು ದೇವ್ರನ್ನ ನಂಬಿ ದೇವ್ರಿಗೆ ನಿಮ್ಮ ಕಷ್ಟನ ಹೇಳ್ಕೊಡಿ. ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಥ್ಯಾಂಕ್ ಯು.